ಅಶ್ವಿನಿ ಸಾವು ಗೆದ್ದು ಬಿಟ್ರು, ಆದರೆ ಮಕ್ಕಳನ್ನು ಕಳ್ಕೊಂಡ್ಬಿಟ್ರು. NDRF ಕಾರ್ಯಾಚರಣೆಯ ಬಳಿಕ ಮಕ್ಕಳನ್ನು ವಿಚಾರಿಸಿದರೆ ತಾಯಿ ಅವಶೇಷಗಳಡಿಯಿಂದ ಹೊರಬರ್ತಾ ಇದ್ದಂತೆ ಮಕ್ಕಳು ಎಲ್ಲಿ ಅಂತ ತಾಯಿ ಕೇಳುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ, ಮಕ್ಕಳ ಸಾವಿನ ಸುದ್ದಿಯ ಬಗ್ಗೆ ಕೂಡ ಈಗನೂ ತಿಳಿಸಿಲ್ವಂತೆ. ಸೊ ಡಾಕ್ಟರ್ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ವಿಲ್ ಲೆಟ್ ಯು ನೋ ಫರ್ದರ್ ಥಿಂಗ್ಸ್. ಸೊ ಇದು ಏನಾಗಿದೆ ಅಂದರೆ ಗುಡ್ಡ ಜರಿದ್ಬಿಟ್ಟು ಸಂಪೂರ್ಣವಾಗಿ ಮನೆಗೆ ಪುಷ್ ಮಾಡಿಬಿಟ್ಟು ಇಲ್ಲಿ RCC ಮನೆ ಆಗಿದ್ದ ಕಾರಣಕ್ಕಾಗಿ ಕಂಪ್ಲೀಟ್ ಅದನ್ನು ಕೆಳಗಡೆ ಕೊಲ್ಯಾಪ್ಸ್ ಆಗಿದೆ. ಸೊ ಇದು ಇರುವಂಥದ್ದು ಇದನ್ನು RCC ಮನೆ ಆಗಿದ್ದ ಕಾರಣಕ್ಕಾಗಿ ಅದರಲ್ಲೇನೂ ಸಹ ಇದು ಲ್ಯಾಟ್ರೈಟ್ ಇರುವಂಥದ್ದು. ಸೊ ಬೇಗ ನಮಗೆ ಅದನ್ನು ಡ್ರಿಲ್ ಮಾಡಿಕೊಂಡು ಅವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ಅದೊಂದು ಸ್ವಲ್ಪ ಕಷ್ಟ ಆಯಿತು. ಆ ವಿಷಯದಲ್ಲಿ ಸ್ಥಳೀಯರು ಮತ್ತು NDRF ಟೀಮ್ ಮತ್ತು SDRF ಟೀಮ್ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಸಹಕಾರ ಕೊಟ್ಟು ಅವರು ಹೊರಗೆ ತೆಗೆದಿದ್ದಾರೆ. ದೇ ಡಿಡ್ ವೆಲ್. I appreciate NDRF team and SDRF fire department, including the localites, especially the localites. So I appreciate the localites, what they have done the good job. So ಈ ವಿಷಯ ನಮ್ಮ ಸ್ಥಳೀಯರು NDRF, SDRF ಮತ್ತು ಅಗ್ನಿಶಾಮಕ ದಳದವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಡ್ತಾರೆ, ಯಾರಾದರೂ ಕೂಡ ಮಾಡೇ ಮಾಡ್ತಾರೆ. ಸ್ಥಳೀಯರು ಆ ನಿಟ್ಟಿನಲ್ಲಿ ನಿಂತ್ಕೊಳ್ತಾ ಇರುವಂಥದ್ದು ಕೆಲವು ವಿಚಾರಗಳಿಗೆ ಮಾತ್ರ. ಬಟ್ ಇಂಥ ವಿಚಾರಗಳಲ್ಲಿ ಯಾರಾದರೂ ಬರ್ತಾರೆ. ಬಟ್ ಆ ದೃಶ್ಯ ನೋಡ್ರಿ, ನಮ್ಮನ್ನು ಜೀವನ ಪರ್ಯಂತ ಕೊನೆಯವರೆಗೂ ಕೂಡ ಕಾಡುವಂಥದ್ದು. ಆ ಕುಟುಂಬಕ್ಕೆ ಹೇಗೆ ಕಾಡುತ್ತೋ ನಮ್ಮನ್ನು ಹಾಗೆ ಸುದ್ದಿ ಓದುವಂಥವರಿಗೆ ಅಥವಾ ಸುದ್ದಿಯನ್ನು ಕೊಡುವಂಥವರಿಗೆ ಆ ದೃಶ್ಯಗಳನ್ನು ನೋಡ್ತಾ ಇದ್ದಾಗ ಅದು ಕೊನೆಯವರೆಗೂ ಕೂಡ ಕಾಡುತ್ತೆ. ಈ ದೃಶ್ಯಗಳು, ಈ ಥರ ಪರಿಸ್ಥಿತಿಗಳು ಬಂದಾಗ ಇದೇ ದೃಶ್ಯಗಳು ನಮ್ಮನ್ನು ಕಾಡ್ತಾ ಇರುತ್ತೆ, ಪ್ರತಿ ಸಲ ಕಾಡ್ತಾ ಇರುತ್ತೆ. ತಾಯಿ ತನ್ನ ಮಗುವನ್ನು ರಕ್ಷಣೆ ಮಾಡೋಕ್ಕೆ ಹೇಗೆ ಒದ್ದಾಡಿದ್ಲು ಅಂತ ಹೇಳಿ. ಇನ್ನೊಂದು ಕಡೆಗೆ ನೋಡಿ, ಅದರಲ್ಲಿ ಪಾಪ ಒಬ್ಬರು ಅಜ್ಜಿ ಕೂಡ ಸಾವನ್ನಪ್ಪಿದ್ದಾರೆ, ಮೃತಪಟ್ಟಿದ್ದಾರೆ. ಅಜ್ಜಿಯ ಕಾಲು ಕಾಣಿಸ್ತಾ ಇದೆ ನಿಮಗೆ. ಏನು ಆ ಮನೆಯಲ್ಲಿ, ಆ ಕುಟುಂಬದಲ್ಲಿರುವಂತಹ ಸಂಕಟವನ್ನು ನಮಗೆ ಹೇಳೋಕ್ಕಂತೂ ಖಂಡಿತ ಸಾಧ್ಯ ಆಗೋದಿಲ್ಲ. ಅವರು ಒದ್ದಾಡ್ತಾ ಇದ್ದಾರೆ ಹೇಳ್ಬೋದು, ಬಟ್ ಅದನ್ನು ಆ ನೋವನ್ನು, ಸಂಕಟವನ್ನು ಅವ್ರಿಗೇ ಗೊತ್ತು, ಅದು ಯಾವ ಪರಿಸ್ಥಿತಿಯಲ್ಲಿರ್ತಾರೆ ಅಂತ ಹೇಳಿ. ಆ ತಾಯಿ ಅಂತೂ ಏನಾಗಿರ್ಬೇಕ್ರಿ ಆ ತಾಯಿ. ಪಾಪ ಅವ್ರ ತಾಯಿನ ಅಜ್ಜಿ ಅಂತ. ಅಜ್ಜಿ ಅಂತ ಹೇಳ್ತಾ ಇದ್ವಲ್ಲ, ಮೋಸ್ಟ್ಲಿ ಅಲ್ಲಿರುವಂತಹ ತಾಯಿ ಇದಾರಲ್ಲ, ಅವರ ತಾಯಿ ಇರಬೇಕು, ಆ ಮಕ್ಕಳ ತಾಯಿಯ ತಾಯಿ ಇರಬೇಕು. ಅತ್ತೆ ಅಂತ ಹೇಳ್ತಾ ಇದ್ದಾರೆ. ಅತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಗಂಡನ ತಾಯಿ. ಪಾಪ ಗಂಡನ ತಾಯಿಯಲ್ಲಿ ಸಾವನ್ನಪ್ಪಿದ್ರು, ಆ ಕಡೆಗೆ ಇವರು ಸಾವನ್ನಪ್ಪಿದ್ರು. 1 ವರ್ಷದ ಮಗು, 2.5 ವರ್ಷದ ಮಗು. ಅಯ್ಯಪ್ಪ, ಈ ತಾಯಿ ಈಗ ಎಂಥ ಸಂಕಟ ಪಡ್ತಾರೆ ಅಂತಂದರೆ, ಇಬ್ಬರೂ ಮಕ್ಕಳನ್ನು ಎಟ್ ಎ ಟೈಮಲ್ಲಿ ಕಳ್ಕೊಳ್ಳುವಂಥದ್ದು ಅಂತಂದರೆ ಏನ್ರಿ ಅದು? ಗಂಡಾದ್ರೇನು ಹೆಣ್ಣಾದ್ರೇನು ಮಕ್ಕಳೇ ಅಲ್ವಾ? 2 ಮಕ್ಕಳು ರೀ. ಅಯ್ಯಯ್ಯಪ್ಪ, ಅದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಆ ಸಂಕಟವನ್ನು. ಹೇಗಿರಬೇಕು ಆ ತಾಯಿಯ. ಈಗ ಆ ತಾಯಿಗೆ ಗೊತ್ತಾದರೆ ನನ್ನ 2 ಮಕ್ಕಳಿಲ್ಲ ಅಂತಂದರೆ ಅವಳಿಗೆ ಹೆಂಗೆ ಅನಿಸುತ್ತೆ? ನನ್ನನ್ನಾದರೂ ಯಾಕೆ ಬದುಕಿಸಿದ್ಯಪ್ಪ ಅಂತ ಫಸ್ಟ್ ಬರುವಂಥದ್ದು ಅದೇ. ಯಾರಿದ್ರೂ ಅದೇ ಬರುತ್ತೆ ಬಾಯಲ್ಲಿ, ನನ್ನನ್ನು ಯಾಕೆ ಬದುಕಿಸಿದೆ ನನ್ನ ಮಕ್ಕಳನ್ನು ಕಿತ್ಕೊಂಡು ಅಂತ ಹೇಳಿ. ತಾಯಿ ಮನಸ್ಸು ಹಾಗೇನೆ, ತಾಯಿ ಹೃದಯನೇ ಹಾಗೆ. ತಂದೆಗಿರಲ್ಲ ಅಂತಲ್ಲ, ತಂದೆಗೂ ಹಾಗೆ. ತಂದೆ ಹೇಳ್ಕೊಳ್ಳಲ್ಲ, ತಾಯಿ ಹೇಳ್ಕೊಳ್ತಾಳೆ. ತಂದೆ ಎಲ್ಲವನ್ನ ಕಲ್ಲಾಗಿ ಇಟ್ಕೊಳ್ತಾನೆ ಮನಸ್ಸಲ್ಲಿ.